ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮೊಹಮ್ಮದ್ ಜಾಫರ್ ಸಾದಿಕ್ ಅಂತ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ನಾನು ಸೆನ್ಸಸ್ ಅವೇರ್ನೆಸ್ ಬಗ್ಗೆ. ಅದರಲ್ಲಿ ಜಾಸ್ತಿ ಮಾಹಿತಿ ಕೊಟ್ಟಿಲ್ಲ. ಇದು ಪಾರ್ಟ್ 2ನಲ್ಲಿ ಆಗೋದಷ್ಟು ಅದು ಯಾವುದು ಉಳಿದಿದೆ ರಿಮೈನಿಂಗ್ ಪಾರ್ಟ್ಸ್ ಇದರಲ್ಲಿ ನಾನು ಹಾಕಿ ಸೆಕೆಂಡ್ ಪಾರ್ಟ್ 2 ವಿಡಿಯೋ ಮಾಡ್ತಾಯಿದ್ದೀನಿ ಸೆನ್ಸಸ್ ಅವೇರ್ನೆಸ್ ಬಗ್ಗೆ. ಸೆನ್ಸಸ್ ಅವೇರ್ನೆಸ್ ಅಂತ ಭಾಳ ಜನ ಏನು ಇದು ಯಾಕೆ ಎಂತ ಅಂತ ಕೇಳ್ತಾಯಿದ್ರು. ಮನೆ ಬಾಗಿಲಿಗೆ ಬಂದು ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗ್ತಾಯಿದ್ರು. ಸ್ಟಿಕ್ಕರ್ ಅಂಟಿಸಾದ್ಮೇಲೆ ಯಾಕೆ ಅದು ಸ್ಟಿಕ್ಕರ್ ಅಂಟಿಸ್ತಾವ್ರೆ, ಇನ್ನೊಂದು ಆ ಸ್ಟಿಕ್ಕರ್ ಅಂಟಿಸೋವಾಗ ತಾವು ಮನೆಯಲ್ಲಿ ಇದ್ದಿಲ್ಲ ಅಂದ್ರೂ ಎರಡನೇ ಬಾರಿ ಬಂದು ಅವರು ನಿಮಗೆ ಅದು ಏನೇನು ಡಾಕ್ಯುಮೆಂಟ್ಸ್ಗಳು ಐತೆ ಮತ್ತು ಅದು ಫಾರ್ಮ್ ಫಿಲ್ ಮಾಡಬೇಕು, ನಾವು ಅವ್ರಿಗೆ ಮಾಹಿತಿ ಕೊಡಲೇಬೇಕು. ಅದು ಗೌರ್ಮೆಂಟ್ ಕಡೆಯಿಂದ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸಾರ್ ಅವರು ಹೇಳಿದರು. ಅದು ಒಂದು ಬಾರಿ ನಮಗೆ ಎಕ್ಸ್ಕ್ಯೂಸ್ ಆಗಿದೆ. ಒಂದು ಪ್ರಕಾರ ರಜಾದಲ್ಲಿ ನಾವು ದಸರಾ ಹಬ್ಬದಲ್ಲಿ ಎಲ್ಲೆಲ್ಲಿ ದೂರ ಹೋಗಿದ್ರೂ ಎರಡನೇ ಬಾರಿ ಅವ್ರು ಬರ್ತಾರೆ. ಒಂದನೇ ಬಾರಿ ಬರುವಾಗ ಇದ್ದಿಲ್ಲ ಅಂದ್ರೂ ಮನೆಯಲ್ಲಿ ಎರಡನೇ ಬಾರಿ ಬರ್ತಾರೆ. ಬರೋವಾಗ ನಾವು ಅವ್ರ ಮನೇಲಿ ಕೂಣಿಸಿ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾಯಿದ್ದೀನಿ. ಭಾಳ ಜನ ಇದು ವಿಡಿಯೋನ ನೋಡಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಅವ್ರು ಏನು ಕೇಳ್ತಾರೆ ಅಂದರೆ BPL ಕಾರ್ಡ್ ಕೇಳ್ತಾರೆ. BPL ಕಾರ್ಡ್ ಇದ್ದರೆ ಒಳ್ಳೆಯದು. BPL ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡ್ ಕೇಳ್ತಾರೆ, ವೋಟರ್ ID ಕೇಳ್ತಾರೆ. ಆಮೇಲೆ ಫ್ಯಾಮಿಲಿ ಹೆಡ್ದು ಒಂದು ಫೋಟೋ ಅಪ್ಡೇಟ್ ಮಾಡ್ತಾರೆ ಸಿಸ್ಟಮ್ನಾಗ. ನನಗೆ ಏನಂತ ಕೇಳಿದ್ರು ಅಂದರೆ ನಾನು BPL ಕಾರ್ಡ್ ಕೊಟ್ಟೆ ಅವ್ರಿಗೆ. BPL ಕಾರ್ಡ್ನಲ್ಲಿ ಹಾಕಿದ ತಕ್ಷಣ ನಂದು ಎಲ್ಲ ಜಾತ್ರೆ ಎಲ್ಲ ಬಂದ್ಬಿಡ್ತು. ಜಾತ್ರೆ ಅಂದರೆ ನಂದು BPL ಕಾರ್ಡ್ನಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಎಲ್ಲರದು ಬಂದ್ಬಿಡ್ತು. ನನ್ನ ಹೆಸರು ಬಂದು ಮೊಹಮ್ಮದ್ ಜಾಫರ್ ಸಾದಿಕ್ ಅಂತ. ನಮ್ಮ ಹೆಸರು, ನನ್ನ ಮಿಸ್ಸಸ್ ಹೆಸರು ಕೇಳಿದ್ರು, ನನ್ನ ಮಕ್ಕಳ ಹೆಸರು ಕೇಳಿದ್ರು, ನಮ್ಮ ತಾಯಿ ಹೆಸರು ಕೇಳಿದ್ರು. ಎಲ್ಲ ಕೇಳಾದ ನಂತರ ನನಗೆ ಫಸ್ಟ್ ಕ್ವಶನ್ ಏನು ಕೇಳಿದ್ರು, BPL ಕಾರ್ಡ್ ಐತೆ ಇಲ್ಲ, ನಿಮಗೆ ಪ್ರತಿ ತಿಂಗಳು 2000 ಬರ್ತೈತಾ, ನಿಮಗೆ 2000 ಬರ್ತೈತಾ ಅಂತ ಕೇಳಿದ್ರು. ಹೌದು 2000 ಬರ್ತೈತೆ ಅಂತ ಹೇಳಿದೆ. ನಿಮಗೆ ಏನು ಡೆವಲಪ್ಮೆಂಟ್ ಬೇಕು ನಿಮ್ಮ ಏರಿಯಾದಲ್ಲಿ ಅಂತ ಕೇಳಿದ್ರು. ನಮ್ಮ ಏರಿಯಾದಲ್ಲಿ ಡೆವಲಪ್ಮೆಂಟ್ ಬೇಕಂದರೆ ನನಗೆ ಒಂದು ಸ್ಕೂಲ್ ಬೇಕು, ಆಸ್ಪತ್ರೆ ಬೇಕು, ಒಂದು ಪಾರ್ಕ್ ಬೇಕು, ಆಮೇಲೆ ಒಂದು ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ಗೆ ಹೋಗೋಕ್ಕೆ ನಮಗೆ ಒಂದು ಬಸ್ ಬೇಕು ಅಂತ ನಾವು ಹೇಳಿದ್ವಿ. ಭಾಳ ಜನ ಸಮಾನವಾಗಿ ಬೇರೆ ಥರ ಹೇಳಿದ್ರು. ನನಗೇನು ಗೊತ್ತಿತ್ತು ನಾನು ಅದನ್ನ ಅವ್ರಿಗೆ ಮಾಹಿತಿ ಕೊಟ್ಟೆ. ಅದ ನಂತರ ನನಗೇನು ಕೇಳಿದ್ರು, ತಾವು ಎಷ್ಟು ಓದಿದ್ದೀರಾ ಅಂತ ಕೇಳಿದ್ರು. ನಾನು 10ನೇ ಕ್ಲಾಸ್ ಓದಿದ್ದೀನಿ ಅಂತ ಹೇಳಿದೆ. ಆಮೇಲೆ ನಿಮ್ಮ ಮಿಸ್ಸಸ್ ಎಷ್ಟು ಓದಿದ್ದಾರೆ ಅಂತ ಕೇಳಿದ್ರು. ನಮ್ಮ ಮಿಸ್ಸಸ್ ಹೆಸರು ಹೇಳಿದೆ. ಅವ್ರು 7ನೇ ಕ್ಲಾಸ್ ಓದಿದ್ದಾರೆ ಉರ್ದು ಸ್ಕೂಲ್ನಾಗ. ನಾನು ಮದುವೆ ಆಗೋವಾಗ ನನ್ನ ವಯಸ್ಸು ಏಜ್ ಎಷ್ಟಿತ್ತು ಅಂತ ಕೇಳಿದ್ರು. ನಾನು ಮದುವೆ ಆಗುವಾಗ ನನ್ನ ಏಜ್ ಬಂದು 29 ಇತ್ತು. ನನ್ನ ಮಿಸ್ಸಸ್ ಏಜ್ ಎಷ್ಟಿತ್ತು ಅಂತ ಕೇಳಿದ್ರು. 21 ಇತ್ತು ಅಂತ ಹೇಳಿದೆ. ತಾವು ಹುಟ್ಟು ಬೆಳೆದಿದ್ದು ಎಲ್ಲಿ ಅಂತ ಕೇಳಿದ್ರು. ನಾವು ಹುಟ್ಟು ಬೆಳೆದಿರೋದು ಬೆಂಗಳೂರೇ ಅಂತ ಹೇಳಿದೆ. ನಿಮ್ಮ ಮಕ್ಕಳು ಎಷ್ಟು ಅಂತ ಕೇಳಿದ್ರು. ಒಂದು ಗಂಡು ಮಗು, ಒಂದು ಹೆಣ್ಮಗು ಅಂತ ಹೇಳಿದೆ. ನಮ್ಮ ತಾಯಿ ಹಾರ್ಟ್ ಪೇಷಂಟ್ ಅಂತ ಹೇಳಿದೆ. ಅದೆಲ್ಲ ಮಾಹಿತಿ ಅವ್ರನ್ನ ತಿಳ್ಕೊಳ್ಳೋಣ ಅಂತ ಕೊಟ್ಟೆ. ಅದ ನಂತರ ಹೆಡ್ ಆಫ್ ದಿ ಫ್ಯಾಮ್ಲಿ ತಾವೇನಾ ಅಂತ. ಹೌದು ಸರ್ ನಾನೇ. ಎಲ್ಲರೂ ಒಂದೇ ಜಾಗ ಇದ್ದೀರಾ ಅಂತ. ಹೌದು ಒಂದೇ ಜಾಗದಲ್ಲಿದ್ದೀವಿ ಅಂತ ಎಲ್ಲ ಮಾಹಿತಿ ಎಲ್ಲ ಕೊಟ್ಟೆ. ಮಾಹಿತಿ ಕೊಟ್ಟಾದಮೇಲೆ ಅವರು ಯಾವುದು ಏನು ಹೇಳೋಕ್ಕೆ ನಾನು ಬಿಟ್ಬಿಟ್ಟಿದೆ ಅಂದರೆ ಭಾಳ ಜನ ಹೆದರ್ಕೊಳ್ತಾರೆ. ಅದು ಅವ್ರಿಗೆ ಮನೆ ಬಾಡಿಗೆನ ಸ್ವಂತನಾ ಅಂತ ಕೇಳಿದ್ರು. ಇಲ್ಲ ಮನೆ ಬಾಡಿಗೆ ಇದೆ ಅಂತ ಹೇಳಿದೆ. ಲೀಸ್ದ ರೆಂಟಿದ ಅಂತ ಕೇಳಿದ್ರು. ಲೀಸ್ಟ್ ಇಲ್ಲ ಸರ್, ರೆಂಟ್ ಇದೆ. 3000 ಬಾಡಿಗೆ ಕೊಡ್ತಾಯಿದ್ದೀನಿ ಮನೆಗೆ. ವರ್ಷಕ್ಕೆ ಎಷ್ಟು ನಿಮ್ಮದು ಇನ್ಕಮ್ ಅಂತ ಕೇಳಿದ್ರು. ನಾನು ವರ್ಷಕ್ಕೆ 90,000 ಅಂತ ಹೇಳಿದೆ. ಮಕ್ಕಳು ಯಾವ ಸ್ಕೂಲ್ನಲ್ಲಿ ಓದ್ತಾವ್ರೆ ಅಂತ. ಮಕ್ಕಳು ಗೌರ್ಮೆಂಟ್ ಸ್ಕೂಲ್ನಾಗ ಓದ್ತಾವ್ರೆ ಅಂತ ಅವ್ರನ್ನ ಮಾಹಿತಿ ಕೊಟ್ಟೆ. ಅದ ನಂತರ ಏನಾಯಿತು ಅಂದರೆ ನೆಕ್ಸ್ಟ್ ಪಾಯಿಂಟು, ಮನೇಲಿ ಏನೇನಿದೆ ಅಂತ. ಗ್ಯಾಸ್ ಐತಾ, LPG ಹೌದೈತೆ. ವಾಷಿಂಗ್ ಮಿಷಿನ್ ಐತಾ, ಹೌದೈತೆ. ಆಮೇಲೆ TV ಐತಾ ಅಂತ ಕೇಳಿದ್ರು. TV ಇಲ್ಲ ಅಂತ ಹೇಳಿದೆ. ಮನೆಯಲ್ಲಿ ಎಷ್ಟು ಗಾಡಿ ಐತೆ ಅಂತ ಕೇಳಿದ್ರು. ಮನೆಯಲ್ಲಿ ಒಂದೇ ಗಾಡಿ ಇರೋದು ಅಂತ ಹೇಳಿದೆ. ಮೊಬೈಲ್ ಫೋನ್ ಎಷ್ಟಿದೆ ಅಂತ ಕೇಳಿದ್ರು. ಮೊಬೈಲ್ ಫೋನ್ ಬಂದು ಗಂಡ ಹೆಂಡತಿ ಹತ್ರ ಇಬ್ಬರು ಐತೆ ಅಂತ ಹೇಳಿದೆ. ಅದ ನಂತರ ಬ್ಯಾಂಕ್ ಅಕೌಂಟ್ ಯಾವುದಂತ ಕೇಳಿದ್ರು.
ಬ್ಯಾಂಕ್ ಅಕೌಂಟ್ ನನ್ನದು SBI ಅಂತ ಹೇಳಿದೆ. ಅದ ನಂತರ ಏನಂತ ಕೇಳಿದ್ರು, ಮಕ್ಕಳದು ಅಕೌಂಟ್ ಐತಾ ಅಂತ ಕೇಳಿದ್ರು. ಮಕ್ಕಳದು ಅಕೌಂಟ್ ಇಲ್ಲ ಅಂತ ಹೇಳಿದೆ. ಅದ ನಂತರ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮಾಡಿದ್ದೀರಾ, ಯಾವ್ದು ಮಕ್ಕಳಿಗೆ ಏನಾದ್ರು ಸೌಲಭ್ಯ ಗೌರ್ಮೆಂಟ್ ಕಡೆಯಿಂದ ಸೌಲಭ್ಯ ಸ್ಕಾಲರ್ಶಿಪ್ ಬರ್ತೈತೆ ಅಂತ ಕೇಳಿದ್ರು. ಇಲ್ಲ ಸರ್, ಏನೂ ಬರ್ತಾಯಿಲ್ಲ ಅಂತ ಹೇಳಿದೆ. ಇಷ್ಟೆಲ್ಲ ಮಾಹಿತಿ ನಾನು ಕೊಟ್ಟಾದ ನಂತರ ಭಾಳ ಒಳ್ಳೆತನದಿಂದ ಅವ್ರು ಮಾತಾಡಿ ಒಳ್ಳೆ ಕೋಆಪ್ರೇಟ್ ಮಾಡಿ ನಮ್ಮನ್ನ ಸಹಾಯ ಮಾಡಿದ್ರು. ದೇವರವ್ರನ್ನ ಚೆನ್ನಾಗಿರಲಿ. ಏನು ಸಿಂಪಲ್ ವೇಯಿಂದ ಈಸಿ ವೇನಲ್ಲಿ ಅದು ಏನೇನಾಯಿತು ಎಲ್ಲ ಮುಗಿಸ್ಬಿಟ್ವಿ. ನಿಮ್ಮದು ತೋಟ ಗೀಟ ಏನಾಯ್ತಾ, ಜಮೀನು ಏನಾಯ್ತಾ, ನಿಮ್ಮದು ಏನಾದ್ರು ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಮೇಲೆ ಏನಾದ್ರು ಕೇಸ್ ನಡೀತೈತೆ ಅಂತ ಕೇಳಿದ್ರು. ಏನು ಕೇಸ್ ಪೊಲಿಟಿಷಿಯನ್ ಏನಾದ್ರು ನಿಮ್ಮ ಬ್ಯಾಕ್ಗ್ರೌಂಡ್ ಏನಾಯ್ತಾ, ಯಾವುದೂ ಇಲ್ಲ ಅಂತ ಹೇಳಿದೆ. ನೀವೇನು ಕೆಲಸ ಮಾಡ್ತಾಯಿದ್ದೀರ ಅಂತ ಹೇಳಿದ್ರು. ಸರ್, ನಾನು ಟೈರ್ ಪಂಚರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಇಷ್ಟೆಲ್ಲ ಅವ್ರು ಕೇಳಿದೆಲ್ಲ ಉತ್ತರ ನಾನು ಅವ್ರಿಗೆ ಹೇಳಿದೆ. ಕ್ಯಾಸ್ಟ್, ರಿಲಿಜನ್ ಏನಂತ ನನ್ನ ಕೇಳಿದ್ರು. ಮುಸ್ಲಿಮ್ ಅಂತ ಹೇಳಿದೆ. ಕ್ಯಾಸ್ಟು ಅದೆಲ್ಲ ಎಲ್ಲ ಮಾಹಿತಿ ಅವ್ರಿಗೆ ಕೊಟ್ಟ ಮೇಲೆ ಅವರೆಲ್ಲ ಫಿಲ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಡು ನನ್ನ ಫೋನ್ ನಂಬರ್ ಅವ್ರಿಗೆ ಕೊಟ್ಟೆ. OTP ಬಂತು. OTP ಬಂದ ತಕ್ಷಣ ನನಗೆ ಅದು ಸ್ಕ್ರೀನ್ಶಾಟ್ ಇಟ್ಕೊಂಡು ಅವ್ರು ಹೊರಟೋದ್ರು. ಅಷ್ಟೇ, ಬೇರೆ ಏನಿಲ್ಲ. ಸಿಂಪಲ್ ವೇನಲ್ಲಿ ಅದು ಮುಗೀತು. ಏನು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ.